ಕೀರ್ತನೆ 46 ಮೊದಲನೇ ವಚನ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ಇನ್ನೊಂದ್ಸರಿ ಎಲ್ಲರೂ ಓದಿಕೊಳ್ಳೋಣ, ಎಷ್ಟು ಚೆನ್ನಾಗಿದೆ ವಚನ ಅಲ್ವಾ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕ. ವಾಟ್ ಅ ವಂಡರ್ಫುಲ್ ಗಾಡ್ ವಿ ಹ್ಯಾವ್. ಇಕ್ಕಟ್ಟಿನಲ್ಲಿ ಜನ ನಮ್ಮನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾರೆ. ಇಕ್ಕಟ್ಟು ಬಂದಾಗ ಬಿಟ್ಟು ಹೋಗ್ತಾರೆ. ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಸಂಗಡ ಇರ್ತಾರೆ. ಸಮಸ್ಯೆ ಬಂತು ಅಂದರೆ ಮೆಲ್ಲ ಪಾರಾಗಿಬಿಡ್ತಾರೆ. ಆದರೆ ದೇವರು ಮೆಲ್ಲ ನಮ್ಮ ಹತ್ರ ಬರ್ತಾರೆ. ಹಲ್ಲೆಲೂಯಾ. ಸ್ವಲ್ಪ ಊಹೆ ಮಾಡಿಕೊಂಡು ನೋಡ್ರಿ, ನಮ್ಮ ದೇವರು ನಮಗೆ ಕಷ್ಟ ಬಂದಾಗ ದೂರ ಇರೋದಿಲ್ಲ, ಹತ್ತಿರ ಬರ್ತಾರೆ. 34:18 ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 34:18, ಮನ ಮುರಿದವರ ಹತ್ತಿರದಲ್ಲಿಯೇ ನಾನಿದ್ದೇನೆ ಅಂತ. ಏನು ಹೇಳ್ತಾರೆ? ಮನ ಮುರಿದವರ ಹತ್ತಿರದಲ್ಲಿಯೇ. ಪ್ರಿಯರೇ, ನಮ್ಮ ಸಭೆಯ ವಾತಾವರಣ ಬದಲಾವಣೆ ಆಗ್ತಾ ಇದೆ. ಹಲ್ಲೆಲೂಯಾ. ಮಹಿಮೆ ಹೆಚ್ಚಾಗ್ತದೆ, ಹೊಸ ಕಾರ್ಯಗಳು ತಲೆದೋರ್ತದೆ. ಹಲ್ಲೆಲೂಯಾ. ದೇವರು ನಮ್ಮ ಮೊರೆಯನ್ನು ಕೇಳಿಯೇ ಕೇಳ್ತಾರೆ. ನಮಗೆ ಆಶಾಭಂಗ ಪಡಿಸೋದಿಲ್ಲ. ನಾವು ಹಿಂದೆ ಅವಮಾನ ಪಟ್ಟಿರ್ಬೋದು, ಎಷ್ಟೊಂದು ಅವಮಾನ ನಮಗಾಗಿರ್ಬೋದು. ಎಲ್ಲ ಅವಮಾನಗಳನ್ನು ಕಿತ್ತಿ ಹಾಕಿ ತನ್ನ ಮಹಿಮೆಯಿಂದ ತುಂಬಿಸ್ತಾರೆ. ಯಾರು ಏನೇ ಮಾಡಲಿ, ಸೈತಾನ ಏನೇ ಮಾಡಲಿ, ಎಷ್ಟೇ ಪ್ರಯತ್ನಗಳನ್ನು ಮಾಡಲಿ, ಸಭೆಯನ್ನು ಹಾಳು ಮಾಡೋದಕ್ಕೆ ಸೈತಾನ ಏನೇ ಪ್ರಯತ್ನ ಮಾಡಿದರೂ ನಮ್ಮ ದೇವರು ಯೋಚಿಸಿದ್ದೇ ನೆರವೇರ್ತದೆ. ಸೈತಾನ ಆಲೋಚನೆಗಳನ್ನು ಸಂಪೂರ್ಣವಾಗಿ ನಮ್ಮ ದೇವರು ಹಾಳು ಮಾಡ್ತಾರೆ. ಹಲ್ಲೆಲೂಯಾ. ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರು, ದೇವ್ರ ವಾಕ್ಯ ಹೇಳ್ತಿದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ನಾನು ನನ್ನ ಹೆಂಡತಿ ನಾನು ಒಂದು ಸಾರಿ ಹೋಗಿ ಬಂದಿದ್ದೆ ಅಮೇರಿಕಕ್ಕೆ. 2ನೇ ಸಾರಿ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದೆ. ನಾವು ನ್ಯೂ ಹ್ಯಾಂಪ್ಶೈರ್ನಲ್ಲಿ ಇದ್ವಿ. ಅಲ್ಲಿಂದ ನಾವು ವಾಪಸ್ ಬರಬೇಕಾದ್ರೆ ನಾವು ಬಾಸ್ಟನಿಗೆ ಹೋಗಿ, ಬಾಸ್ಟನಿಂದ ಪ್ಲೇನ್ ಹಿಡ್ಕೊಂಡು ನ್ಯೂಯಾರ್ಕಿಗೆ ಬಂದು, ನ್ಯೂಯಾರ್ಕಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಪ್ಲೇನು ಕುವೈಟ್ ಏರ್ಲೈನ್ಸ್ ಹಿಡ್ಕೊಂಡು ನಾವು ಇಂಡಿಯಾಗೆ ಬರಬೇಕಾಗಿತ್ತು. ಓಕೆ, ನ್ಯೂ ಹ್ಯಾಂಪ್ಶೈರ್ನಿಂದ ಎಲ್ಲಿಗೆ ಹೋಗ್ಬೇಕು? ನಾವು ಬಾಸ್ಟನಿಗೆ ಬರಬೇಕು. ಬಾಸ್ಟನಿಂದ ನ್ಯೂಯಾರ್ಕಿಗೆ ಬಂದು, ನ್ಯೂಯಾರ್ಕಲ್ಲಿ ದೊಡ್ಡ ಪ್ಲೇನ್, 400 ಜನ ಹಿಡಿಸುವಂಥ ದೊಡ್ಡ ಪ್ಲೇನು, ಕುವೈಟ್ ಏರ್ಲೈನ್ಸ್, ಅಲ್ಲಿಗೆ ನಾವು ಬರಬೇಕು. ಸೊ ನನ್ನ ಹೆಂಡತಿ ಮೊದಲೇ ಸಾರಿ ಬಂದಿರೋದು ಅಮೇರಿಕಕ್ಕೆ. ಸೊ ನ್ಯೂ ಹ್ಯಾಂಪ್ಶೈರ್ನಿಂದ ನಾವು ಬಾಸ್ಟನಿಗೆ ಬಂದ್ವಿ. ಒಬ್ಬ ಪಾಸ್ಟ್ರ್ ಹೆಂಡತಿ ನಮ್ಮನ್ನು ಕಾರಲ್ಲಿ ಬಂದು ಬಿಟ್ಟು ಹೋದ ತಕ್ಷಣ ಏನೋ ಒಂದು ಆಯಿತು ನಮಗೆ. ಆತ್ಮದಲ್ಲಿ ನಮಗೇನು ಅನ್ನಿಸ್ತಾ ಇತ್ತು, ಏನೋ ಒಂದು ಆಗಿದೆ ಅಂತ. ಸೊ ಒಂದು ರೀತಿಯಿಂದ ನಮ್ಮ ಮುಖಕ್ಕೆ ಹೊಡೆದಂಗೆ ಅಂತ ಹೇಳ್ತಾರಲ್ಲ, ಗೊತ್ತಾ? ಏನೋ ಮುಖಕ್ಕೆ ಹೊಡೆದಂಗೆ ಆಯಿತು ಅಂತ. ಹಾಗೆ ಸೊ ನಾವು ಒಳಗೆ ಹೋದ್ವಿ. ನಾವು ಕೌಂಟ್ರಿಂದ ಏರ್ಪ್ಲೇನ್ ಎಲ್ಲಿರುತ್ತಲ್ಲ ಅಲ್ಲಿಗೆ ನಾವು ಹೋಗೋಕ್ಕೇ ಎಷ್ಟು ದೂರ ಇದೆ. ತುಂಬ ದೊಡ್ಡ ಏರ್ಪೋರ್ಟ್ ಅದು ನ್ಯೂಯಾರ್ಕಲ್ಲಿ. ಸೊ ನಾವು ಅಲ್ಲಿ ಹೋಗಿ ನಾವು ಒಂದು ಹೆಚ್ಚು ಕಡಿಮೆ 1 ಗಂಟೆ ಸುಮಾರು ನಮ್ಮ ಪ್ಲೇನ್ ಬಿಡಬೇಕು. ಪ್ಲೇನ್ನಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಒಂದು 15-20 ಜನ ಇದ್ದಾರೆ. ಏನೋ ಒಂಥರ ಕಸವಿಸಿ ಒಳಗೆ. ಓಕೆ, ಸಮಾಧಾನ ಇಲ್ಲ. ಎಷ್ಟು ಜನರಿಗೆ ಹಂಗಾಗುತ್ತೆ ಕೆಲಸರೇ, ಏನೋ ಸಮಾಧಾನ ಇಲ್ಲ ಅಂತ. ಸೊ ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಪ್ಲೇನ್ ಬಿಡಲೇ ಇಲ್ಲ. ನಾನು ಎದ್ದಿದ್ದು ಆಚೆ ಈಚೆ ನೋಡಿದೆ, ಪ್ಲೇನ್ಸ್ ಏನು ಸೌಂಡೇ ಇಲ್ಲ, ಜನ ಸುಮ್ಮನೆ ಕೂತಿದ್ದಾರೆ. ಆಮೇಲೆ ನಾನು ನೋಡಿದೆ, ಯಾರೂ ಕಾಣಲಿಲ್ಲ. ಕಾಕ್ಪಿಟಲ್ಲೇ ಹೋಗ್ಬಿಟ್ಟು ಪೈಲಟಿಗೆ ಕೇಳಿದೆ, ಸಾಹೇಬ್ರಿ ಏನು ಪ್ಲೇನ್ ಬಿಡ್ತಾ ಇಲ್ವಲ್ಲ ಏನಂತ. ನನಗೂ ಗೊತ್ತಿಲ್ಲ, ಸಮ್ ಪ್ರಾಬ್ಲಮ್ ಇನ್ ದ ಪ್ಲೇನ್ ಅಂತಾನೆ ಅವನು. ನಮಗೆ ಸಂಕಟ, ಯಾಕಂದರೆ ನಾವು ಅಲ್ಲಿಂದ ನ್ಯೂಯಾರ್ಕಿಗೆ ಬರಬೇಕು. ನ್ಯೂಯಾರ್ಕಲ್ಲಿ 6 ಗಂಟೆಗೆ ನಾವು ಪ್ಲೇನ್ ಹಿಡಿಬೇಕು. ಅದು ಹೋಯ್ತು ಅಂತ ಹೇಳಿದ್ರೆ ನಮ್ಗೆ ಇಂಡಿಯಾಗೆ ಬರೋಕ್ಕಾಗಲ್ಲ. ನಮ್ಮ ಕನೆಕ್ಟಿಂಗ್ ಫ್ಲೈಟ್ ಇದೆ. ಬೇರೆಯವ್ರಿಗೇನಂದರೆ ಅವ್ರಿಗೆ ನ್ಯೂಯಾರ್ಕಿಗೆ ಹೋಗಬೇಕಿತ್ತು, ಅವ್ರು ಯಾವ ಗಂಟೆಗೆ ಹೋದರೂ ನಡೀತದೆ. ನಾವು ಬೇಗ ಬಂದು ಮುಟ್ಟಬೇಕು, ಚೆಕ್-ಇನ್ ಆಗಬೇಕು, ಸೆಕ್ಯೂರಿಟಿ ಆಗಬೇಕು, ಓಕೆ, ಎಲ್ಲ ಆಗಬೇಕು, ರೈಟ್. ಸೊ ಇಮಿಗ್ರೇಷನ್ ಆದಿದು ಎಲ್ಲ ಆಗಬೇಕು. ಸೊ ನಾವು ಪ್ಲೇನಲ್ಲಿ ಅದು ಪ್ಲೇನ್ ಬಿಡಲಿಲ್ಲ. ನಾನು ಕೇಳಿದೆ, ಓಕೆ ನಾವು ಹೋಗೋಣ ಅಂತೇಳಿ ನಾವೆಲ್ಲ ಬ್ಯಾಗ್, ತುಂಬ ಹೆವಿ ಬ್ಯಾಗ್ ಇದ್ದು,
ಅವನ್ನೆಲ್ಲ ಎತ್ಕೊಂಡು ಕೌಂಟ್ರಿಗೆ ಬರೋದೇ ಎಷ್ಟು ದೂರ ಇತ್ತು. ಕೌಂಟ್ರಿಗೆ ಬಂದು ನಾವು ಕೇಳಿದ್ವಿ. ಅಲ್ಲಿ ಕೌಂಟ್ರಲ್ಲಿ ಏನಂತ ಹೇಳಿದ್ರೆ, ನೀವು ಕೌಂಟ್ರಲ್ಲಿ ಇಲ್ಲಿ ಕೂತಾಗ ಯಾರು ಎದುರಿಗೆ ನಿಂತಿದ್ರೆ ನೀವು ದೂರ ನಿಂತ್ಕೊಳ್ಬೇಕು. ಒಂದು ಲೈನ್ ಹಾಕಿರ್ತಾರೆ, ಅಲ್ಲೇ ನಿಂತ್ಕೊಂಡು ಕಾಯಬೇಕು. ಸ್ವಲ್ಪ ನಮ್ಮ ಬುದ್ಧಿ ನಾನು ತೋರಿಸ್ಬಿಟ್ಟೆ. ಯಾಕಂದರೆ ನಾವು ಕಾಯೋಕ್ಕೆ ನಮಗೆ ಅವನು ಎಷ್ಟೋ ಹೊತ್ತು ಮಾತಾಡ್ತಾ ಇದ್ದಾರೆ. ನಮಗೆ ಟಿಕೆಟ್ ಇನ್ನೊಂದು ಸಿಗಬೇಕು. ಯಾಕಂದರೆ ನಾವು ಬೇಗ ಎಲ್ಲಿಗೆ ಬರಬೇಕು, ನ್ಯೂಯಾರ್ಕಿಗೆ ಬರಬೇಕು. ಸೊ ನಾನು ಹೋಗಿ ಅವ್ರ ಪಕ್ಕನೇ ನಿಂತ್ಕೊಂಡ್ಬಿಟ್ಟು, ನೋ ಯು ಹ್ಯಾವ್ ಟು ವೇಟ್. ನೋ ಯು ಕೆನಾಟ್ ವೇಟ್ ಬಿಕಾಸ್ ಐ ಹ್ಯಾವ್ ಗಾಟ್ ಅ ಕನೆಕ್ಟಿಂಗ್ ಫ್ಲೈಟ್ ಬಟ್ ದಿಸ್ ಫ್ಲೈಟ್ ಈಸ್ ನಾಟ್ ಫ್ಲೈಯಿಂಗ್ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವಳು ನೋಡಿದ್ಲು, ಬೋರ್ಡಿಂಗ್ ಪಾಸ್ ನೋಡಿಬಿಟ್ಟು, ಬೋರ್ಡಿಂಗ್ ಪಾಸ್ ಮೇಲೆ ಇದು ಆಲ್ರೆಡಿ ಚೆಕ್ಡ್ ಇನ್ ಅಂತ ಆಗಿದೆ, ನಾನು ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ, ಚೆಕ್ಡ್ ಇನ್ ಅಂತ ಆಗಿದೆ ಬಟ್ ಪ್ಲೇನ್ ಬಿಡ್ತಾ ಇಲ್ಲ, ನಾನು ಇಲ್ಲೇ ನಿನ್ನ ಎದುರಿಗೆ ಇದ್ದೀನಿ ಅಂತ ಹೇಳಿದೆ ಸೂಪ್ರಿಟೆಂಡೆಂಟ್. ಕಡೆಗೆ ಬೇರೆ ಪ್ಲೇನ್ದೊಂದು ಟಿಕೆಟ್ ಕೊಟ್ಟಳು. ಆ ಪ್ಲೇನಿಗೆ ಓಡೋಡ್ಕೊಂಡು ನಾವು ಹೋದ್ವಿ. ಅಲ್ಲಿ ಹೋದರೆ ಅದು ಯುನೈಟೆಡ್ ಏರ್ಲೈನ್ಸಿಗೆ ಅಲ್ಲಿ ಹೋಗಬೇಕಾದ್ರೆ ಮತ್ತೆ ಸೆಕ್ಯೂರಿಟಿ ಹೋಗಬೇಕು, ಎಕ್ಸ್ರೇ ಹೋಗಬೇಕು, ಎಲ್ಲ ದಾಟಿ ಅಲ್ಲಿ ಬಂದರೆ ಅವ್ರು ಹೇಳಿದರು, ಈ ಪ್ಲೇನ್ ಫುಲ್ ಇದೆ, ಈ ಪ್ಲೇನಿಗೆ ನಿಮ್ಗೆ ಹೋಗೋಕ್ಕಾಗಲ್ಲ ಅಂದರು. ನಮಗೆ ಹೊಟ್ಟೆಯಲ್ಲಿ ಸಂಕಟ, ಎಷ್ಟು ಕಷ್ಟ ಅಂದರೆ ಬೇರೆ ದೇಶ, ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ಆಮೇಲೆ ಅವರು ಇನ್ನೊಂದು ಬೋರ್ಡಿಂಗ್ ಪಾಸ್ ಕೊಟ್ಟರು. ನನಗೆ ಇನ್ನೊಂದು ಬೋರ್ಡಿಂಗ್ ಪಾಸ್ ಕೊಟ್ಟರು. ಈ ಪ್ಲೇನ್ ಯಾವುದಂತ ಹೇಳಿದ್ರೆ ಅಮೇರಿಕನ್ ಏರ್ಲೈನ್ಸ್. ಮತ್ತೆ ನಮ್ಮ ಬ್ಯಾಗ್ ತಗೊಂಡು ಅಮೇರಿಕನ್ ಏರ್ಲೈನ್ಸ್ ಕೌಂಟ್ರ್ ಎಲ್ಲಿದೆ ಅಲ್ಲಿಗೆ ಓಡಿದ್ವಿ ನಾವು. ಅಲ್ಲಿ ಓಡಿಬಿಟ್ಟು ಮತ್ತೆ ಸೆಕ್ಯೂರಿಟಿ ಚೆಕ್ಕಿನ್ನು ಮತ್ತು ಎಕ್ಸ್ರೇ ಎಲ್ಲ ಮಾಡಿಕೊಂಡು ಹೋಗಿ ಬಂದಾಗ ಅವ್ರು ಹೇಳಿದರು, ಓಕೆ ನಿಮ್ಗೆ ಟಿಕೆಟ್ ಕೊಡ್ತೀನಿ, ಸಣ್ಣ ಪ್ಲೇನ್ ಅದಕ್ಕೆ ಪಾಕರ್ ಅಂತ ಹೇಳ್ತಾರೆ. ಇಲ್ಲಿಂದ ಇಷ್ಟೇ ದೂರ, ಇಷ್ಟೇ ಟ್ರರ್ ಅಂತ ಹಾರುತ್ತೆ ಅದು. ಓಕೆ, ಸೊ ಅದರಲ್ಲಿ ಕೂತಿದ್ದೀವಿ, ನೀರು ಕುಡಿಯೋಕ್ಕೂ ಆಗಲ್ಲ. ಸೊ ನಾವು ಪ್ಲೇನಲ್ಲಿ ನಮಗೇನು ಕುಡಿಯೋಕ್ಕೂ ಆಗ್ತಾಯಿಲ್ಲ, ಕೈ ಹೆಂಗೆಂಗೋ ಹೋಗುತ್ತೆ, ಪ್ರೊಫೆಲ್ಲರ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಕಡೆಗೆ ಹೇಗೋ ಕಷ್ಟಪಟ್ಟು ಬಂತು. ಎಲ್ಲಿಗೆ? ನ್ಯೂಯಾರ್ಕಿಗೆ ಬಂದು ಏರ್ಪೋರ್ಟ್ ಹತ್ತಿರ ಅಲ್ಲ, ರನ್ವೇನಲ್ಲಿ ಹೋಗಿ ನಿಂತ್ಕೊಂಡ್ಮೇಲೆ ಅಲ್ಲಿ ನಾವು ಬಸ್ಸಿಗೋಸ್ಕರ ನಾವು ಕಾಯಬೇಕಾಯ್ತು. ಒಂದು ಬಸ್ ಬಂತು. ಅದು ಎಷ್ಟು ಲೇಟಾಗಿ ಬಂತು. ನಮಗೆ ಸಂಕಟ, ನಮಗೆ ಸಿಕ್ಕಲಿಕ್ಕಿಲ್ಲ, ಆಗಲೇ ಟೈಮ್ ಆಗಿ ಹೋಗ್ಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಬಸ್ ಹತ್ತಿ ನಾವು ಬಂದು ಕೇಳಿದೆ, ಎಲ್ಲಿ ಇದು ಕುವೈಟ್ ಏರ್ಲೈನ್ಸು ಎಲ್ಲಿದೆ ಅಂತ ನಾನು ಕೇಳಿದೆ. ಕುವೈಟ್ ಏರ್ಲೈನ್ಸ್ ಕೌಂಟ್ರಿ ಎಲ್ಲಿದೆ? ಅವ್ರು ಹೇಳಿದರು ತುಂಬ ದೂರ ಇದೆ ಅಂತ ಹೇಳಿದರು. ಸೊ ಈಗ ಇಲ್ಲಿಂದ ಅಲ್ಲಿಗೆ ನಾವು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾವು ಏನು ಮಾಡಬೇಕಾಯ್ತು ಅಂತ ಹೇಳಿದ್ರೆ, ನಾವು ಒಳಗೇ ಒಂದು ಟ್ಯಾಕ್ಸಿ ತೊಗೊಂಡು ನಾವು ಹೋಗಬೇಕಾಯ್ತು. ಒಳಗೇ ಒಂದು ಟ್ಯಾಕ್ಸಿ ತೊಗೊಂಡು ನಾವು ಹೋದ್ವಿ. ಅಲ್ಲಿ ಕುವೈಟ್ ಏರ್ಲೈನ್ಸ್ ಹಿಂಗೆ ಒಳಗೆ ಕಾರ್ಟ್, ದೊಡ್ಡ ಏರಿಯಾನಲ್ಲಿ ಇಬ್ಬರೇ ಇಬ್ಬರಿದ್ದಾರೆ. ನಾವು ಓಡ್ಕೊಂಡು ಹೋಗಿ ನಾವು ಕೇಳಿದ್ವಿ. ಅಷ್ಟರೊಳಗೆ ನಾವು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ನಾವು ಅವ್ರು ಕೇಳಿದ್ವಿ, ಸರ್ ಫ್ಲೈಟ್ ಇಲ್ಲ ಅಂತ. ಈಗ ಹೋಯ್ತು ಫ್ಲೈಟ್ ಅಂದರು. ವಿ ಮಿಸ್ ದ ಫ್ಲೈಟ್. ಈಗ ನಾವಿಬ್ಬರು ಇಕ್ಕಟ್ಟಿನಲ್ಲಿ ಇದ್ದೇವೆ. ಹೊಸ ದೇಶ, ಮೊಬೈಲ್ ಅಂತೂ ಮೊಬೈಲ್ಗಳು ಇರಲಿಲ್ಲ ಆ ಕಾಲದಲ್ಲಿ, ಟೆಲಿಫೋನ್ ಮಾಡೋಕ್ಕಿಲ್ಲ, ಅಲ್ಲಿ ಬೇರೆ ಯಾವ ಜನರೂ ಇಲ್ಲ, ಯಾರ ಪರಿಚಯನೂ ಇಲ್ಲ. ನ್ಯೂಯಾರ್ಕಲ್ಲಿ ನಮ್ಮನ್ನು ಬಿಟ್ಟಂಥ ಪಾಸ್ಟ್ರು ತಿರುಗಿ ಅವರು ನ್ಯೂ ಹ್ಯಾಂಪ್ಶೈರ್ಗೆ ಹೋಗಿಬಿಟ್ರು. ಅವ್ರಿಗೆ ನಾವು ಹಿಂಗೆ ಆಗಿದೆ ಅಂತ ಹೇಳಲಿಕ್ಕೂ ಇಲ್ಲ. ಏನು ಮಾಡಬೇಕು ನಮಗೇನು ಗೊತ್ತಾಗಲಿಲ್ಲ. ನಾವು ಕುವೈಟ್ ಏರ್ಲೈನ್ಸಲ್ಲಿ ಅವ್ರು ಹೇಳಿದ್ರು, ನೋಡ್ರಿ ಅವ್ರು ನಿಮ್ಮನ್ನು ಲೇಟಾಗಿ ಕರ್ಕೊಂಡು ಬಂದಿದ್ದಾರೆ, ಅವರಿಗೆ ಹೋಗಿ ಕೇಳ್ರಿ, ನಿಮ್ಗೆ ಇಳ್ಕೊಳ್ಳೋ ವ್ಯವಸ್ಥೆ ಅವರೇ ಮಾಡಬೇಕು. ನೆಕ್ಸ್ಟ್ ಫ್ಲೈಟ್ ನಿಮ್ಗೆ ಯಾವಾಗ ಸಿಗ್ತದೆ ಗೊತ್ತಿಲ್ಲ. ರೈಟ್. ಸೊ ನೆಕ್ಸ್ಟ್ ಫ್ಲೈಟ್ ಯಾವಾಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ನಾನು ಹೋಗಿ ಅಮೇರಿಕನ್ ಏರ್ಲೈನ್ಸ್ ಅವ್ರು ಕೇಳಿದೆ, ಏನು ಸರ್ ನೀವು ನಮ್ಮನ್ನು ಲೇಟಾಗಿ ಕರ್ಕೊಂಡು ಬಂದ್ರಿ, ನಮ್ದು ಏನು ಪರಿಸ್ಥಿತಿ ಅಂದರೆ, ಅವ್ರು ಹೇಳಿದರು, ಹೇಗೂ ಕರ್ಕೊಂಡು ಬರೋದು ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಿಮ್ಮದೇ ಹೆಡ್ಏಕು ಅಂತ ಹೇಳಿಬಿಟ್ರು. ಸೊ ನಮ್ಮ ಹೆಂಡತಿಯವರು ಒಳ್ಳೆ ರಾಗ ಹಾಡ್ತಾಯಿದ್ರು, ಅವಳು ಅಳ್ತಾಯಿದ್ಲು. ಸೊ ಇವಳು ಅಳ್ತಾಯಿದ್ಲು. ಇಕ್ಕಟ್ಟಿನಲ್ಲಿ ನಾವಿದ್ದೇವೆ. ಎಂಥ ಬೇರೆ ದೇಶ, ನಮ್ಮ ದೇಶ ಆದರೆ ಅದು ಜಮ್ಮು ಕಾಶ್ಮೀರ ಇರಲಿ, ಎಲ್ಲನೇ ಇರಲಿ, ಏನಾದರೂ ಮಾಡ್ಬೋದು. ಇದು ಪರದೇಶ. ಅಲ್ಲಿ ಯಾರ ಜೊತೆಗೆ ನಾವು ಮಾತಾಡಬೇಕು, ಯಾರಿಗೆ ಫೋನ್ ಅಂತೂ ಇಲ್ಲವೇ ಇಲ್ಲ. ಸೊ ನಾನು ಹೇಳಿದೆ, ಒಂದು 10 ನಿಮಿಷ ಕೂತ್ಕೊಳ್ಳೋಣ. ಸೊ ಬ್ಯಾಗ್ಗಳು ಹೆವಿ ಇದ್ವು. ನಾವು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಓಕೆ, ದೇವ್ರು ನನಗೊಂದು ಆಲೋಚನೆ ಕೊಟ್ಟರು. ತಲ್ಸ ಅಂತ ಊರಿದೆ, ಅಲ್ಲಿ ಒಬ್ಬ ದೇವ್ರ ಸೇವಕರಿದ್ದಾರೆ.
ಅವ್ರಿಗೊಂದು ನಾವು ಫೋನ್ ಮಾಡೋಣ ಅಂತ. ಅಂದರೆ ಈ ಪಬ್ಲಿಕ್ ಟೆಲಿಫೋನ್ ಬೂತ್ ಇರುತ್ತಲ್ಲ, ಅಲ್ಲಿ ಹೋಗಿ ಒಂದು ಕಾಯಿನ್ ಹಾಕಿ ಎಕ್ಸ್ಚೇಂಜಿಗೆ ಫೋನ್ ಮಾಡಬೇಕು. ಎಕ್ಸ್ಚೇಂಜ್ನವ್ರಿಗೆ ಹೇಳಬೇಕೇನೆಂದರೆ ಕಲೆಕ್ಟ್ ಅಂತ ಹೇಳಬೇಕು. ಕಲೆಕ್ಟ್ ಅಂತ ಹೇಳಿದರೆ ನಾವು ಯಾರಿಗೆ ಫೋನ್ ಮಾಡ್ತಾ ಇದ್ದೇವಲ್ಲ ಅವ್ರು ಕೇಳ್ತಾರೆ, ಒಬ್ಬರು ಫೋನ್ ಮಾಡ್ತಾ ಇದ್ದಾರೆ ನಿಮಗೆ, ಅವ್ರ ಚಾರ್ಜಸ್ ನೀವು ಬೇರ್ ಮಾಡ್ತೀರಾ ಅಂತ ಕೇಳ್ತಾರೆ. ತುಂಬ ಚಾರ್ಜಸ್ ಆವಾಗ. ಅದಕ್ಕೆ ನಾನು ಒಬ್ಬ ದೇವ್ರ ಸೇವಕರು ನೆನಪಾಯಿತು. ಅವರಿಗೆ ಅದು ಅವರು ಎಷ್ಟು ದೂರ ಅಂದರೆ ಇಲ್ಲಿಂದ ಜಮ್ಮು ಕಾಶ್ಮೀರ ಎಷ್ಟು ದೂರ ಇದೆಯಲ್ಲ ಅಷ್ಟು ದೂರದಲ್ಲೇ ಅವರಿದ್ದಾರೆ. ಸೊ ಕಲೆಕ್ಟ್ ಅಂತ ಹೇಳಿದೆ, ಅವ್ರಿಗೆ ಕೇಳಿದರು. ಅವ್ರು ಹೇಳಿದರು ಎಸ್ ನಾನು ಅವ್ರ ಚಾರ್ಜಸ್ ಬೇರ್ ಮಾಡ್ತೀನಿ ಅಂದಾಗ ಆ ದೇವ್ರ ಸೇವಕರ ಜೊತೆಗೆ ನಾನು ಮಾತಾಡಿದೆ. ಅವ್ರಿಗೆ ಹೇಳಿದೆ ಹಿಂಗೆ ಆಗಿಬಿಟ್ಟಿದೆ, ನಮ್ಮ ಫ್ಲೈಟ್ ಮಿಸ್ ಆಗಿದೆ ಅಂದರೆ ಅವ್ರು ಜೋರು ನಗ್ತಾಯಿದ್ರು. ಅವ್ರು ಕನ್ನಡದವ್ರು, ಅವ್ರು ಕನ್ನಡ ಬರುತ್ತೆ. ಅವ್ರಿಗೆ ಹೇಳಿದೆ ನಾನು, ಏನ್ರಿ ನೀವು ನಗ್ತಾ ಇದ್ದೀರಾ, ಬೆಕ್ಕಿಗೆ ಚಲ್ಲಾಟ ಇಲಿಗೆ ಇದೇ ಮಾತು ಹೇಳಿದ್ದೆ ನಾನು ಅವರಿಗೆ. ಓಕೆ, ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂತ. ಅದಕ್ಕೆ ಅವರು ಓಕೆ ನವೀನ್ ಒಂದು ಎಲ್ಲ ಕತೆ ಕೇಳಿದರು. ಎಲ್ಲಿದ್ದೀರಾ, ಯಾವ ಇದು JFK, ದ್ಯಾಟ್ ಇಸ್ ಜಾನ್ ಎಫ್ ಕೆನೆಡಿ ಏರ್ಪೋರ್ಟ್ ಈಸ್ ವೆರಿ ಬಿಗ್. ಓಕೆ ನೀವು ಅಲ್ಲೇ ಇರ್ರಿ, ಒಂದು 15 ನಿಮಿಷ ಬಿಟ್ಟು ಮತ್ತೆ ಕಲೆಕ್ಟ್ ಕಾಲ್ ಮಾಡಂದರು. ಸೊ ಮತ್ತೆ ಒಂದು 15 ನಿಮಿಷ ಬಿಟ್ಟು ಮತ್ತೆ ನಾನು ಕಲೆಕ್ಟ್ ಕಾಲ್ ಮಾಡಿದಾಗ ಅವರು ತಗೊಂಡು ಹೇಳಿದ್ರು, ಇಲ್ಲಿ ಯಾರೋ ಒಬ್ರು ಇದ್ದಾರೆ ನಿನ್ನ ಜೊತೆ ಮಾತಾಡಬೇಕಂತ ಹೇಳಿದರು. ಅಲ್ಲಿ ಒಬ್ಬ ಸಿಸ್ಟರ್ ಲಿಂಡಾ ಅಂತಿದ್ರು, ಅವ್ರು ನನ್ನ ಜೊತೆ ಮಾತಾಡಿದ್ರು. ಏಯ್ ನವೀನ್ ಹೌ ಆರ್ ಯು ಅದಿದೆಯಲ್ಲ, ಹೌ ಆರ್ ಯು ವಾಟ್, ಇಲ್ಲಿ ಸಾಯ್ತಾ ಇದ್ದೀವಿ ನಾವು ಅಂತ. ಸೊ ಡೋಂಟ್ ಬಿ ವರಿಡ್ ನವೀನ್ ಅಂತ ಹೇಳಿದೆ. ನಂದು ಗೊತ್ತಾ ನಿನಗೆ ಅಂತ. ಹೌ ವಿಲ್ ಐ ನೋ ಅಂತೇಳಿ, ನೋ ನೀನೊಂದು ಮೀಟಿಂಗಲ್ಲಿ ನಾನು ಅಟೆಂಡ್ ಆಗಿದೆ. ಐ ವಾಸ್ ವೆರಿ ಮಚ್ ಬ್ಲೆಸ್ಡ್ ಬೈ ಯುವರ್ ಮಿನಿಸ್ಟ್ರಿ. ಯು ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಯಾವುದ್ರ ವಿಷಯದಲ್ಲಿ ಚಿಂತೆ ಮಾಡಬೇಡ. ಹಾಲಿಡೇ ಎಂದು ಗಾಡಿ ಬರುತ್ತೆ ನೀನಿದ್ದಲ್ಲಿಯೇ. ಓಕೆ, ನೀನು ಕರ್ಕೊಂಡು ಹೋಗ್ತಾರೆ, ನಿನ್ನ ಹೋಟ್ಲಲ್ಲಿ ಇರು. ಒಂದು ದಿವಸ ಅಲ್ಲ, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಇರು. ಹೊರಗಡೆ ಊಟಕ್ಕೂ ಹೋಗಬೇಡ, ಎಲ್ಲ ಅಲ್ಲೇ ತರಿಸಿ ಅಲ್ಲೇ ಊಟ ಮಾಡಿ ನೀವು ಯಾವಾಗ ನಿಮಗೆ ನೆಕ್ಸ್ಟ್ ಫ್ಲೈಟ್ ಸಿಗುತ್ತೆ ಆವಾಗ ನೀವು ಹೋಗ್ರಿ, ಎಲ್ಲ ಚಾರ್ಜಸ್ ನಾನು ಬೇರ್ ಮಾಡ್ತೀನಿ ಅಂತೇಳಿ. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕ. ನಾವೆಂದು ನೆನೆಸಿರಲಿಲ್ಲ, ಏನೋ ಇಂಥದ್ದೊಂದು ಆಗುತ್ತೆ ಅಂತ ನಾವು ನೆನೆಸಿರಲಿಲ್ಲ. ಪ್ರಿಯರೇ, ಬೇರೆ ದೇಶ, ಓಕೆ, ದೇವರು ಅದರ ಮಧ್ಯದಲ್ಲಿ ಒಂದು ಮಾರ್ಗ ಮಾಡಿ ನೋಡ್ರಿ. ಅದೇ ಟೈಮಲ್ಲಿ ಆ ದೇವರ ಸೇವಕರ ಮನೆಯಲ್ಲಿ ಆ ಸಹೋದರಿ ಇರುವಂತೆ ಮಾಡಿದವ್ರು ಯಾರು? ದೇವ್ರೇ. ಹಲ್ಲೆಲೂಯಾ. ಆತನು ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಹಲ್ಲೆಲೂಯಾ. ನಮಗೆ ದೇವರ ವಾಕ್ಯದಲ್ಲಿ ಎಷ್ಟೊಂದು ಕಥೆಗಳಿವೆ. ಈ ಎಲ್ಲ ಕಥೆಗಳು ನಮಗಾಗಿ, ನಮ್ಮ ಒಳ್ಳೆಯದಕ್ಕಾಗಿ ನಮಗೆ ಈ ಕಥೆಗಳು ಮಾತಾಡ್ತವೆ. ಓಕೆ, ಅದಕ್ಕೋಸ್ಕರ ಈ ದೇವರ ವಾಕ್ಯದಿಂದ ಕೆಲವು ಕಥೆಗಳ ಮೂಲಕ ದೇವರು ಇಕ್ಕಟ್ಟಿನಲ್ಲಿ ತನ್ನ ಜನರಿಗೆ ಹೇಗೆ ಸಹಾಯ ಮಾಡಿದರು ಎಂಬುದನ್ನು ನಾವು ನೋಡೋಣ. ಹಲ್ಲೆಲೂಯಾ. ಆದಿಕಾಂಡ 45ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಯೋಸೇಫನ ಕತೆ ಇದೆ. ಯೋಸೇಫನ ಕತೆ ಓದಿದಾಗೆಲ್ಲ ನಾನು ಅತ್ತದ್ದೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸುಂದರವಾದಂಥ ಕತೆ. ಯೋಸೇಫನಿಗೆ ಮೊದಲು ಕನಸು ಬಿತ್ತು. ಅದನ್ನು ಅವನು ಹೇಳಿದ್ರಿಂದ ಅವನ ಅಣ್ಣಂದಿರಿಗೆ ಎಲ್ಲ ಹೊಟ್ಟೆ ಕಿಚ್ಚಾಯಿತು. ಅವನನ್ನು ತಕ್ಕೊಂಡು ಹೋಗಿ ಬೇರೆ ದೇಶಕ್ಕೆ ಮಾರಿದರು. ಅವನಲ್ಲಿ ತುಂಬ ಕಷ್ಟಪಟ್ಟ. ಒಂದು ಸೆರೆಮನೆಯಲ್ಲಿದ್ದ. ಸೆರೆಮನೆಯಲ್ಲಿ ಎಷ್ಟೋ ದಿವಸ ಇದ್ದ ನಂತರ ಅವನು ಇಬ್ಬರಿಗೆ ಬಿದ್ದ ಕನಸಿನ ಅರ್ಥ, ಓಕೆ, ಭಕ್ಷ್ಯಗಾರ ಹಾಗೂ ಪಾನದಾಯಕ ಇಬ್ಬರಿಗೂ ಕನಸಿನ ಅರ್ಥ ಹೇಳಿದ. ಓಕೆ, ಆ ಕನಸಿನ ಅರ್ಥ ಹೇಳಿದ್ರಿಂದ ಅವನು ಹೋಗಿ ಫರೋನಿಗೆ ಬಿದ್ದ ಕನಸಿನ ಅರ್ಥ ಹೇಳುವ ಹಾಗೆ ಆಯಿತು. ಫರೋನಿಗೆ ಬಿದ್ದ ಕನಸಿನ ಅರ್ಥ ಹೇಳಿದ್ರಿಂದ ಆತನನ್ನು ಫರೋ ಅರಸ ತನ್ನ ರಾಜ್ಯದ ಗವರ್ನರ್ನಾಗಿ, ಅಧಿಪತಿಯನ್ನಾಗಿ, ದೊಡ್ಡ ಅಧಿಕಾರಿಯನ್ನಾಗಿ ಮಾಡಿದ. ಹಲ್ಲೆಲೂಯಾ. ಓಕೆ, ಈಗ ಯೋಸೇಫ ಬೇರೆನೇ ಕಾಣ್ತಾ ಇದ್ದಾನೆ. ಯೋಸೇಫನ ಬಟ್ಟೆನೂ ಬೇರೆ, ಒಂದು ರೀತಿಯಿಂದ ಈಜಿಪ್ಷಿಯನ್ ಥರ ಕಾಣ್ತಾ ಇದ್ದಾನೆ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕಾನಾನ್ ದೇಶದಲ್ಲಿ ಬರಗಾಲ ಬಂತು. ಕಾನಾನ್ ದೇಶದಲ್ಲಿ ಬರಗಾಲ ಬಂದದ್ದರಿಂದ ಯಾಕೋಬ ಮಕ್ಕಳಿಗೆ ಹೇಳಿದ, ನೀವು ಹೋಗಿ ಐಗುಪ್ತ ದೇಶಕ್ಕೆ ಹೋಗಿ ಏನು ಮಾಡಿರಿ, ಆಹಾರ ತಗೊಂಡು ಬನ್ನಿ. ಸೊ ಆಹಾರ ತಗೊಳ್ಳಿಕ್ಕೆ ಇವರೆಲ್ಲ ಬಂದರು. ಬಂದಾಗ ಯೋಸೇಫನಿಗೆ ಗೊತ್ತಾಯಿತು ಇವರೆಲ್ಲ ಯಾರು, ನನ್ನ ಅಣ್ಣಂದಿರು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಯಿತು. ಆದರೆ ಅವರಿಗೆ ಇವನ ಗೊತ್ತು,
ಗುರುತು ಸಿಕ್ಕಲಿಲ್ಲ. ಯಾಕಂದರೆ ಅವ್ರು ತಿಳ್ಕೊಂಡಿದ್ರು ಯೋಸೆಫ್ ಏನಾಗಿದ್ದಾನೆ, ಸತ್ತೋಗಿದ್ದಾನಂತ. ಓಕೆ, ಈಗ ಇಲ್ಲಿ ನಡೆದಿರುವಂಥ ಸಂಗತಿಯನ್ನು, ಮುಂದೆ ನಡೀತಾ ಇರುವಂಥ ಸಂಗತಿಯನ್ನು ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. 45ನೇ ಅಧ್ಯಾಯ 1ನೇ ವಚನದಿಂದ. ಯೋಸೆಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ, ನನ್ನ ಬಳಿಯಿಂದ ಎಲ್ಲರನ್ನು ಆಚೆಗೆ ಕಳುಹಿಸಿರಿ ಎಂದು ಬಾಯಿಬಿಟ್ಟು ಹೇಳಿದನು. ಯೋಸೆಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಅವನು ಗಟ್ಟಿಯಾಗಿ ಹತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದಿರಿಗೆ, ನಾನು ಯೋಸೆಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಕೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ಇಟ್ಸ್ ಅ ವೆರಿ ನೈಸ್ ವರ್ಡ್ ಇನ್ ಕನ್ನಡ. ಇಂಗ್ಲೀಷಲ್ಲಿ ಹಂಗಿಲ್ಲ. ಅವರು ತತ್ತರಗೊಂಡ್ರಂತೆ, ಅಂದರೆ ನಡಿಗೆ ಹೋಗ್ಬಿಟ್ರು ಆ ವಿಷಯ ಕೇಳಿ. ಅರೇ ಬಾಬ್ರೆ, ನಮ್ಮ ಯೋಸೆಫ ಇವನು ಅಂತ ಅವ್ರು ಏನಾಯ್ತು ಅಂತ ಕೇಳಿ ಆಶ್ಚರ್ಯ ಆಯಿತು, ತತ್ತರಗೊಂಡ್ರು ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತಾರೆ. ವೆರಿ ನೈಸ್ ವರ್ಡ್ ಇನ್ ಕನ್ನಡ. ಯೋಸೆಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ಅಣ್ಣ ತಮ್ಮಂದಿರಿಗೆ ಹೇಳಲು ಅವರು ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೆಫನೇ ನಾನು. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡ್ರಿ. ಈಗ ನೋಡ್ರಿ ಎಂಥ ಮಾತು ಹೇಳ್ತಾ ಇದ್ದೇನೆ. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡ್ರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳಿಸಿ. ಒಂದು ಚಪ್ಪಾಳೆ ನಮ್ಮ ದೇವರಿಗೆ. ನಮ್ಮ ದೇವರು ಹೇಗೆ ಯೋಚನೆ ಮಾಡಿದ್ದಾರೆ ನೋಡ್ರಿ. ಮುಂದೆ ಯಾವುದೋ ಕಾಲದಲ್ಲಿ ಕಾನಾನ್ ದೇಶದಲ್ಲಿ ಬರಗಾಲ ಬರುತ್ತೆ ಅಂತ ಹೇಳಿ, ಓಕೆ, ಅದಕ್ಕೋಸ್ಕರ ಯೋಸೆಫನನ್ನು ಮೊದಲೇ ಅಲ್ಲಿ ತಕೊಂಡು ಹೋಗಿ ಇವರಿಗೆ ಇಕ್ಕಟ್ಟು ಬಂದಾಗ ವಿಶೇಷವಾಗಿ ಸಹಾಯ ಮಾಡಿದರು. ಹಲ್ಲೆಲೂಯ. ಅದ್ಭುತವಾದ ರೀತಿಯಲ್ಲಿ ನಮ್ಮ ದೇವರ ಸಹಾಯ. ಪ್ರಿಯರೇ, ನಮ್ಮ ಪರಿಸ್ಥಿತಿ, ನಮ್ಮ ಹೋರಾಟ, ನಮ್ಮ ಭವಿಷ್ಯ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತದೆ. ಮುಂದೆ ಏನಾಗುತ್ತೆ ಅಂತ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತದೆ. ಇಂಥದೇ ಸಂಗತಿ ಆಗುತ್ತೆ ಅಂತ ದೇವರಿಗೆ ಗೊತ್ತಿದ್ದು ಮೊದಲೇ ಯೋಸೆಫನನ್ನು ಬಿಟ್ಟು ತನ್ನ ಮಕ್ಕಳಿಗೆ ಅವರು ಸಹಾಯ, ಅವರಿಗೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳನ್ನು ಒದಗಿಸುವುದಕ್ಕಾಗಿ ಇಕ್ಕಟ್ಟಿನಲ್ಲ ನಮ್ಮ ದೇವರು ವಿಶೇಷ ಸಹಾಯಕನು. ಹಲ್ಲೆಲೂಯ. ನಮ್ಮ ದೇವರು ಹಾಗೆ ನಮಗೆ ಸಹಾಯ ಮಾಡ್ತಾರೆ. ನಾವು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇವೆ, ನಮ್ಮ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಅದು ನಮ್ಮ ದೇವರು. ಹಲ್ಲೆಲೂಯ. ನಮ್ಮ ದೇವರು ಹೀಗೆ ಸಹಾಯ ಮಾಡುವ ದೇವರು ಇದ್ದಾನೋ ಇದ್ದರೆ ಅವರು ಒಬ್ಬರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಇನ್ನೂ ಅನೇಕ ಕಥೆಗಳಿವೆ. ಒಂದು ಏನಂತ ಹೇಳಿದ್ರೆ, ಇಸ್ರಾಯೇಲ್ರೆಲ್ಲ ಮಲ್ಟಿಪ್ಲೈ ಆಗಿಬಿಟ್ರು. ಐಗುಪ್ತದವರಿಗೆ ತುಂಬ ಭಯ. ಇವರೇನಪ್ಪ ಇಸ್ರಾಯೇಲ್ರು ಬುರ್ರು ಬೆಳೀತಾ ಇದ್ದಾರೆ. ಆ ಫರೋ ಅರಸನಿಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ನಾಳೆ ಇವರೇ ನನಗೆ ಏನಾಗ್ತಾರೆ, ಮುಳ್ಳಾಗ್ತಾರೆ. ಒಂದು ವೇಳೆ ಇವರು ನನ್ನ ಮೇಲೆ ಯುದ್ಧ ಮಾಡಿ ನಮ್ಮನ್ನೇ ಇವರು ತಕ್ಕೊಂಡ್ಬಿಟ್ರೆ ಇವರು ಬಲಿಷ್ಠರಾಗ್ಬಿಡ್ತಾರೆ. ಯಾಕಂದರೆ ಇವ್ರ ಜನಸಂಖ್ಯೆ ಏನಾಗಿದೆ, ಹೆಚ್ಚಾಗ್ತಾ ಇದೆ ಅಂಥೇಳಿ ಭಯಪಟ್ಟು ಅವನು ಏನೆಲ್ಲ ಪ್ರಯತ್ನ ಮಾಡಿದ. ಅವರ ದಾದಿಯರಿಗೆ, ಸೂಲಗಿತ್ತಿಯರಿಗೆ ಹೇಳಿದ. ಏನಂತ ಹೇಳಿದ್ರೆ, ಗಂಡು ಮಕ್ಕಳು ಅವರು ಹುಟ್ಟುವಾಗ ನೋಡ್ರಿ, ಮೊದಲೇ ಅಧ್ಯಾಯದಲ್ಲಿದೆ ನೋಡ್ರಿ. ಇದಲ್ಲದೆ ಐಗುಪ್ತ ದೇಶದ ಅರಸನು ಶಿಫ್ರಾ ಫೂಗ ಎಂಬ ಇಬ್ರಿಯ ಸೂಲಗಿತ್ತಿಯರ ಸಂಗಡ ಮಾತನಾಡಿ ಅವರಿಗೆ, ನೀವು ಇಬ್ರಿಯ ಹೆಂಗಸರಿಗೆ ಹೆರಿಗೆ ಮಾಡಿಸುವಾಗ ಅವರು ಹೆರುವುದು ಗಂಡು ಮಗುವಾಗಿದ್ದರೆ ಕೊಲ್ಲಬೇಕು ಎಂತ ಆಜ್ಞೆ ಹೊರಡಿಸಿದನು ನೋಡ್ರಿ. ಯಾರು? ಫರೋ ಅರಸ. ಏನು ಹೇಳ್ತಾನೆ, ಗಂಡು ಮಗುವಿಗೆ ಆಗಿದ್ರೆ ಏನು ಮಾಡಬೇಕು? ಅಲ್ಲಿ ಸಹ ದೇವರು ಅದ್ಭುತ ಮಾಡಿದರು. ಅವರು ಕೊಲ್ಲಿಲ್ಲ. ಫರೋ ಅರಸ ಕೇಳಿದೆ ಯಾಕೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದರು, ನೀವು ಅವರ ಗಂಡು ಮಕ್ಕಳನ್ನು ಉಳಿಸಿದ್ದೇನು? 18ನೇ ವಚನ. ಹೀಗೆ ಯಾಕೆ ಮಾಡಿದಿರಿ ಎಂದು ಕೇಳಲು ಸೂಲಗಿತ್ತಿಯರು ಫರೋನಿಗೆ, ಇಬ್ರಿಯರ ಸ್ತ್ರೀಯರು ಐಗುಪ್ತ ಸ್ತ್ರೀಯರಂತಲ್ಲ. ಹಲ್ಲೆಲೂಯ. ಒಂದೇ ಮಾರ್ಗದ ಸ್ತ್ರೀಯರು ಲೋಕದ ಸ್ತ್ರೀಯರ ಹಾಗೆ
ಅಲ್ಲ, ಅವರು ಹೆರಿಗೆ ಸಮಯದಲ್ಲಿ ಊ ಆ ಆ ಊ ಅಂತ ಕೂಗಾಡೋದಿಲ್ಲ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಓಕೆ, ಇಬ್ರಿಯರ ಸ್ತ್ರೀಯರು ಐಗುಪ್ತರ ಸ್ತ್ರೀಯರಂತಲ್ಲ, ಅವರು ಚುರುಕಾಗಿದ್ದಾರೆ. ಅವರು ಸುಲಗಿತ್ತಿಯು ತಮ್ಮ ಹತ್ತಿರ ಬರೋದಕ್ಕೆ ಮುಂಚೆ ಹೆರುವರೆಂದು ಹೇಳಿದನು. ಅವಾಗೇನು ಕೆಲಸ ಆಗಲಿಲ್ಲ, ಆದರೆ ಆಜ್ಞೆ ಮಾತ್ರ ಸ್ಥಿರವಾಗಿತ್ತು. ಏನಂದರೆ ಗಂಡು ಮಗು ಏನಾಗಬೇಕು, ಸಾಯಬೇಕು, ಗಂಡು ಮಕ್ಕಳನ್ನ ಕೊಲ್ಲಬೇಕಂತ ಆಜ್ಞೆ ಸ್ಥಿರವಾಗಿತ್ತು. ಆದರೆ ನಮ್ಮ ದೇವರು ನೋಡ್ರಿ, ಇಕ್ಕಟ್ಟಿನಲ್ಲಿ ಮೋಶೆಯ ತಂದೆ ತಾಯಿಗಳಿಗೊಂದು ದೊಡ್ಡ ಚಿಂತೆ ಏನಂತ ಹೇಳಿದ್ರೆ, ಹೇಗಪ್ಪ ಈ ಮಗುವನ್ನು ಕಾಯೋದು.